ಹಲೋ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಅನದರ್ ಗೇಮ್ ಪ್ಲೇ ವಿಡಿಯೋ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಯಾವ ಗೇಮ್ ಆಡ್ತಾ ಇದ್ದೀನಿ ಅಂದರೆ ಟ್ರೀಸ್ ಹೇಟ್ ಯು. ಟ್ರೀ ಅಂದರೆ ನಂಗೆ ಆಗಲ್ಲ ಗೈಸ್. ಟ್ರೀ ಅಂದರೆ ನಿಮಗೆ ಅನಿಸ್ತಿರ್ಬೋದು ಟ್ರೀ ಹೇಟ್ಸ್ ಯು ಅಂತಿದ್ದರಲ್ಲೇ ನಿಮ್ಗೆ ಗೊತ್ತಾಗಿದೆ. ಆ ಟ್ರೀ ನಮಗೆ ಕೊಲ್ಲಕ್ಕೆ ಪ್ರಯತ್ನ ಪಡುತ್ತೆ, ಮೀನ್ಸ್ ಶೂಟ್ ಮಾಡುತ್ತೆ. ಆಮೇಲೆ ನಾನು ಎಲ್ಲೇ ಇದ್ದರೂ ಓಡಿಸ್ಕೊಂಬರುತ್ತೆ. ಸೊ ನಾನಿವಾಗ ಒಂದು ಲೆವೆಲ್ನ ಕಂಪ್ಲೀಟ್ ಮಾಡಿದ್ದೀನಿ. ಇದರಲ್ಲಿ ಮೇ ಬಿ ಎಷ್ಟು ಲೆವೆಲ್ಸ್ ಇದೆಯೋ ನನಗಂತೂ ಗೊತ್ತಿಲ್ಲ. ನಾವು ಆಲ್ರೆಡಿ ಫಸ್ಟ್ ಲೆವೆಲ್ನ ಕಂಪ್ಲೀಟ್ ಮಾಡಿದ್ದೀವಿ. ನೋಡೋಣ ಮುಂದೆ ಯಾವ್ಯಾವ ಥರ ಇರುತ್ತೆ ಟಾಸ್ಕ್ಗಳು ಅಂತ. ಫನ್ನಿ ಗೇಮ್ ಅಂತ ಹೇಳ್ಬೋದು. ಫನ್ನಿ ಆಗಿರುತ್ತೆ ಗೇಮು. ಆ ಟ್ರೀಸ್ ನಮ್ಮನ್ನ ಹೋಗೋಕ್ಕೆ ಬಿಡಲ್ಲ, ನಾವು ಎಲ್ಲೋದ್ರೂ ನಮ್ಮ ಹಿಂದೆ ಬರ್ತಾ ಇರುತ್ತೆ, ಆಮೇಲೆ ಶೂಟ್ ಮಾಡುತ್ತೆ ನಮ್ಮನ್ನ. ಸೊ ಬನ್ನಿ ಈ ಲೆವೆಲ್ ಯಾವ ಥರ ಇರುತ್ತೆ ನೋಡೋಣ. ಈ ಕಡೆಯಿಂದ ಕ್ರಾಸ್ ಮಾಡಬೇಕು ಅನಿಸುತ್ತೆ. ಅಲ್ಲೇ ಮರ ಇದೆ, ಅದು ಪಟ್ಟನಂಗೆ ಶೂಟ್ ಮಾಡುತ್ತೆ. ಸೊ ಏನು ಮಾಡೋದು ಗೈಸ್ ಇವಾಗ? ಓಕೆ ಬನ್ನಿ ಹೋಗೋಣ. ನಾನೆಲ್ಲ ಸೆಟ್ ಮಾಡ್ಕೋತಾ ಇದ್ದೀನಿ. ನೋಡಿದ್ರ ಆ ಥರ ಶೂಟ್ ಮಾಡುತ್ತೆ, ನೋಡಿದ್ರಿ ಅನಿಸುತ್ತೆ ನೀವು. ಓಕೆ ಸೆಕೆಂಡ್ ಲೆವೆಲ್ಲು ಕಂಪ್ಲೀಟ್ ಮಾಡ್ತೀನಿ ಆರಾಮಾಗಿ. ಎಸ್, ಸೆಕೆಂಡ್ ಲೆವೆಲ್ಲು ನಾನು ಕಂಪ್ಲೀಟ್ ಮಾಡಿದೆ. ಸೊ ಗೈಸ್ ಬನ್ನಿ ಈಗ ಥರ್ಡ್ ಲೆವೆಲ್ನ ಕಂಪ್ಲೀಟ್ ಮಾಡೋಣ. ಓಕೆ ಇದು ಯಾವ ಕಡೆ ಹೋಗೋದು? ಮೇ ಬಿ ಈ ಕಡೆ ಅನಿಸುತ್ತೆ. ಆ ಕಡೆ ಅಲ್ಲ, ಹಲೋ, ಆ ಕಡೆ ಅಲ್ಲ ಗುರು, ಸಾಯ್ತೀಯ ಪಕ್ಕ. ನೋಡ್ದಾ, ಹೇಳೋರ ಮಾತು ಕೇಳಬೇಕು ಸ್ವಲ್ಪ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಸೊ ಬನ್ನಿ ಗೈಸ್ ಈ ಸಲ ಕರೆಕ್ಟಾಗಿ ಹೋಗೋಣ, ಥರ್ಡ್ ಲೆವೆಲ್ನು ಕಂಪ್ಲೀಟ್ ಮಾಡೋಣ. ಏನಂತೀರಾ? ಓಕೆ ಮೈ ಗಾಡ್, ಸತ್ತೇ ಹೋಗ್ಬಿಟ್ಟೆ. ಈ ಕಡೆಯಿಂದ ಒಂದು ಸಲ ಹೋಗಿ ಟ್ರೈ ಮಾಡಿ ನೋಡೋಣ. ಬನ್ನಿ ಈ ಸಲ ನಾನು ಪಕ್ಕ ಹೋಗ್ತೀನಿ ಅಂತ ನಂಗೆ ಅನಿಸ್ತಾ ಇದೆ. ಓಕೆ ಗೈಸ್ ಈ ಕಡೆಯಿಂದನೂ ತುಂಬ ಕಷ್ಟ ಇದೆ. ನೋಡಿದ್ರೆ ಕೆಳಗಡೆಯಿಂದನೇ ಮರ ಬಂದುಬಿಡ್ತು. ಓಕೆ ನಾನು ಥರ್ಡ್ ಲೆವೆಲ್ನು ಕಂಪ್ಲೀಟ್ ಮಾಡಿದೆ. ಎಸ್ ಗೈಸ್, ಎಸ್. ಇದ್ಯಾವ ಥರ ಇರ್ಬೋದು? ಇದು ಮೇ ಬಿ ಸ್ವಲ್ಪ ಡಿಫ್ರೆಂಟ್ ಆಗಿರ್ಬೋದು ಅನಿಸುತ್ತೆ. ಅಲ್ಲಿ ಏನಂದರೆ ಅಲ್ಲಿ ಟಚ್ ಮಾಡ್ತೀವಲ್ವ ನಾವು, ಆ ಸ್ಟೆಪ್ ಟಚ್ ಮಾಡಿದ ತಕ್ಷಣ ಮರ ನಮ್ಮ ಹತ್ರ ಬರುತ್ತೆ ನೋಡಿ. ಈ ಥರ ಬಂದು ನಮ್ಮನ್ನ ಹೊಡೆಯೋದು, ಹೆಲ್ತ್ ಕಡಿಮೆ ಮಾಡಿಬಿಟ್ಟು ಸಾಯಿಸ್ಬಿಡುತ್ತೆ. ಸೊ ನಾವು ಕರೆಕ್ಟಾಗಿ ಹೋಗಬೇಕು. ನೋಡೋಣ ಹೋಗೋಕ್ಕಾಗುತ್ತಾ? ಸಾಯಿಸೇ ಬಿಡ್ತು ಗೈಸ್. ಚೆನ್ನಾಗಿದೆ ಗೇಮು, ರೋಬ್ಲಾಕ್ಸಲ್ಲಿ ಸಿಗುತ್ತೆ ನೋಡಿ, ನೀವು ಆಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಮತ್ತೆ ಹೋಗೋಣ ಬನ್ನಿ. ಗೈಸ್ ನೋಡಿ ಏನು ಫಾಸ್ಟಾಗಿ ಬರುತ್ತೆ ಆ ಟ್ರೀ. ಮೈ ಗಾಡ್, ಬೇಕಣ್ಣ ಈ ಲೋಪರ್ ನನ್ನ ಮಗನ್ ತಲೆ ಬೇಕೇ ಬೇಕು. ಅಯ್ಯೋ ಅವ್ರು ಯಾರೋ ನನ್ನೇ ತಳ್ಬಿಟ್ರು. ಶೇಟ್, ಲಿಟ್ರಲಿ ಇದು ಯಾವ ಥರ ಹೋಗೋದು ಅಂತಲೇ ನಂಗೆ ಗೊತ್ತಾಗ್ತಾ ಇಲ್ಲ. ಓಕೆ ಇವಾಗ ನಾನು ಅಲ್ಲಿವರೆಗೂ ಹೋಗ್ತೀನಿ, ಆ ಟ್ರೀ ನನ್ನ ಬಿಡ್ತಾ ಇಲ್ಲ. ಹೆಂಗೈಸ್ ಹೋಗೋದು? ಹೋಗೋಣ ಬನ್ನಿ ನಿಧಾನಕ್ಕೆ, ಥಿಂಕ್ ಮಾಡಿ ಹೋಗಬೇಕು. ಯಾವತ್ತೇ ಆದರೂ ನೋಡಿ ಈ ಥರ ಸತ್ತೋಗ್ಬಿಡ್ತೀವಿ. ಓಕೆ ಗೈಸ್ ನಂಗೆ ಈ ಸಲ ಗೊತ್ತಾಯಿತು ಹೆಂಗೆ ಹೋಗೋದು ಅಂತ. ಆ ಟ್ರೀ ನಮ್ಮನ್ನ ಏನೂ ಮಾಡಲ್ಲ. ನಾವು ಡೈರೆಕ್ಟ್ ಹಿಂಗೆ ಸ್ಟ್ರೈಟಾಗಿ ಹೋದರೆ ಅದು ನಮ್ಮನ್ನ ಏನೂ ಮಾಡಲ್ಲ. ಅಲ್ಲೇ ನಿಂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ರೆ ಅದು ನಮ್ಮನ್ನ ಸಾಯ್ಸಕ್ಕೆ ನೋಡ್ತಾ ಇರುತ್ತೆ ಅಷ್ಟೇ. ಸೊ ನಾನು ಇಲ್ಲಿ ಬಂದೆ, ಇಲ್ಲಿಂದ ಹೆಂಗೆ ಹೋಗೋದು? ಸೊ ನನ್ನ ಪ್ರಕಾರ ಈ ಕಡೆ ಹೋಗೋ ಬದಲು ನಾವು ಸ್ಟ್ರೈಟಾಗಿ ಈ ಸೈಡ್ ಹೋದರೆ ಬೆಟರು ಅನಿಸುತ್ತೆ. ಆ ಕಡೆ ಕಾಣಿಸ್ತಿದೆಯಲ್ಲ, ಆ ಕಡೆಯಿಂದ ಹೋದರೆ ಬೆಟರ್ ಅನಿಸುತ್ತೆ. ಯಾಕಂದರೆ ಇಲ್ಲಿ ಹೋದರೆ ಇಲ್ಲಿ ಗನ್ ಶೂಟ್ ಪಕ್ಕ ಇದ್ದೇ ಇರುತ್ತೆ ಅಲ್ವಾ. ಸೊ ನಾವು ಹಂಗಿಂದ ಹೋದರೆ ಬೆಟರ್. ಸೊ ಬನ್ನಿ ನಾವು ಹಂಗಿಂದನೇ ಹೋಗೋಣ. ಯಾವ ಥರ ಇದೆ? ಸಕ್ಕತ್ತಾಗಿದೆ ಅಲ್ವಾ ಗೈಸ್ ಈ ಗೇಮು. ಫುಲ್ ಫನ್ನಿ ಆಗಿರುತ್ತೆ. ನಿಮ್ಮ ಪಾರ್ಟ್ನರ್ ಜೊತೆ ಆಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನೋಡಿ ಹಿಂದೆನೂ ಬುಲೆಟ್ ಸೌಂಡ್ ಕೇಳಿಸ್ತು, ಬಟ್ ನಾನು ಹಿಂದೆ ನಿಂತ್ಕೊಳ್ಬಾರ್ದು, ಪಟ್ಟನಾಗ ಹೋಗ್ಬೇಕು. ನೋಡಿ ಈ ಥರ ಮುಂದೆ ಹೋಗಿ ಹಿಂದೆ ಬಂದರೆ ಅದನ್ನು ಫೈರ್ ಮಾಡುತ್ತೆ. ಆಮೇಲೆ ನಾವು ಬೇಕಿದ್ರೆ ಇಲ್ಲಿಂದ ಕ್ರಾಸ್ ಮಾಡ್ಕೊಂಡು ಹೋಗಬೇಕು ಗೈಸ್. ಇಲ್ಲೇ ಗೈಸ್ ದೊಡ್ಡ ಟಾಸ್ಕ್ ಅಂದರೆ ಇದೆ. ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋದೇ ಇರೋದು ಇವಾಗ. ಓಕೆ ಬನ್ನಿ ಹೋಗೋಣ. ನೋಡಿದ್ರೆ ಹೆಂಗೆ ಬರುತ್ತೆ? ಮೂರು ಮರ ಗೈಸ್. ಆ 3 ಟ್ರೀನು ಬಂದು ಒಟ್ಟಿಗೆ ಅಟ್ಯಾಕ್ ಮಾಡಿಬಿಡುತ್ತೆ. ಸೊ ನಾವು ಕೇರ್ಫುಲ್ಲಾಗಿ ಹೋಗಬೇಕು. ಈ ಸಲ ಕರೆಕ್ಟಾಗಿ ಹೋಗೋಣ ಬನ್ನಿ. ಓಕೆ ಇಲ್ಲಿ ಗಂಟ ಬಂದೆ. ಇವಾಗ ಇಲ್ಲಿಂದ ಸ್ಟ್ರೈಟ್ ಹೋಗ್ಬೋದು. ಓಕೆ ಇಲ್ಲಿ ಹಿಂದೆಗಡೆ ಬುಲೆಟ್ ಸೌಂಡ್ ಆಗುತ್ತೆ. ಓಕೆ ಇವಾಗ ಪಟ್ಟಣ ಹಿಂಗೆ ಹೋಗಿ ಹಿಂಗೆ ಬಂದುಬಿಟ್ರೆ ಅಷ್ಟೇ ಮುಗೀತು ಗೈಸ್, ಈಸಿ. ಓಕೆ ಬನ್ನಿ ಇವಾಗ ಇಲ್ಲಿರೋದು ಮೇನ್ ಟಾಸ್ಕ್, ಯಾವ ಥರ ಹೋಗೋದು. ಗೈಸ್ ಮರ ಬಂತು ಇನ್ನೊಂಚೂರಿ. ಅಯ್ಯೋ ಶ್ಯಾಟ್ ಗೈಸ್, ಒಳ್ಳೆ ಇದು ಮಾಡ್ತಿದ್ದೆ ಗೈಸ್ ಈ ಗೇಮ್ ನನಗೆ. ಓಕೆ ಬನ್ನಿ ಈ ಸಲ ಪಕ್ಕ ಕರೆಕ್ಟಾಗಿ ಹೋಗಲೇಬೇಕು. ಓಕೆ ಇಲ್ಲೆಂಗೂ ಕರೆಕ್ಟಾಗಿ ಹೋಗ್ಬಿಡ್ಬೋದು. ಅಲ್ಲಿ ಮುಂದೆ ಅದು 3 ಟ್ರೀ ಇದೆಯಲ್ಲ, ಅದರಿಂದನೇ ಸ್ವಲ್ಪ ಭಯ ಆಗುತ್ತೆ. ಬೇಗ ನಿಧಾನಕ್ಕೆ ಹೋಗು, ಪರವಾಗಿಲ್ಲ. ಆ ಕಡೆ ಹೋಗಮ್ಮ. ಓಕೆ ಫೈರ್ ಆಯಿತು. ನಡಿ ಬೇಗ. ಎಸ್ ನಿಂತ್ಕೋ ಸ್ವಲ್ಪ ಹೊತ್ತು ನಿಂತ್ಕೋ. ಎಸ್
ಓಕೆ ಬನ್ನಿ ಕೇರ್ಫುಲ್ಲಾಗಿ ಹೋಗೋಣ. ಸ್ವಲ್ಪ ಹೊತ್ತು ನಿಂತ್ಕೋ, ಆರಾಮ್ಸೆ ಟೇಕ್ ಬ್ರೆತ್. ಓಕೆ ಗಾಯ್ಸ್, ಈ ಸಲ ಹೋಗಬೇಕು ಪಕ್ಕ, ಇಲ್ಲ ಅಂದರೆ ಬಂತು ಓಡು 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 ಓಡು. ಶೇಟ್. 1 hour later. ಮ್ಯಾಕ್ಸಿಮಮ್ ಒಂದು ½ ಟ್ರೈ ಮಾಡಿದ್ದೀನಿ ಗಾಯ್ಸ್, ಅದಾಗಲೇ ಇಲ್ಲ ಗೊತ್ತಾ. ಓಕೆ, ಈ ಸಲ ಜೈ ಆಂಜನೇಯ ಅಂದ್ಕೊಂಡು ಹೋಗೇ ಬಿಡೋಣ. ಈ ಸಲ ನಾನು ಪಕ್ಕ ರೀಚ್ ಮಾಡ್ತೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಫಿಂಗರ್ ಕ್ರಾಸ್ ಗಾಯ್ಸ್, ಫಿಂಗರ್ ಕ್ರಾಸ್. ಓಕೆ ಇವಾಗ ಈ ಕಡೆ ಹೋಗಬೇಕು. ಎಸ್, ಕರೆಕ್ಟಾಗಿ ಹೋಗಬೇಕು ಗಾಯ್ಸ್, ಕರೆಕ್ಟಾಗಿ ಹೋಗಬೇಕು. ಓಕೆ ಎಸ್ ಇನ್ನೊಂಚೂರು ಗಾಯ್ಸ್, ಇನ್ನೊಂಚೂರು. ಎಸ್. ಓ ಮೈ ಗಾಡ್, ಲಾಸ್ಟಲ್ಲಿ ನಂಗೆ ಹೊಡೆದ್ಬಿಡ್ತು ಆ ಮರ. ಆದರೂ ನಾನು ಇಲ್ಲೇ ಬಂದೆ. 4 ಲೆವೆಲ್ ಫೈನಲಿ ಕಂಪ್ಲೀಟ್ ಮಾಡಿದೆ ಗಾಯ್ಸ್. ಹಾಂ, ಇದ್ಯಾವ ಥರ ಇರುತ್ತೆ ನೋಡೋಣ. ಓಕೆ, ಓ ಗಾಯ್ಸ್ ಬಂತು. ಓ ಮೈ ಗಾಡ್, 2 ಒಟ್ಟಿಗೆ ಬರುತ್ತೆ ಮರ. ಓ, ನಾನು ಆ ಕಡೆ ಹೋಗಿ ನಿಂತ್ಕೋಬೇಕು. ಸೊ ಬನ್ನಿ ಈ ಸಲ ಕರೆಕ್ಟಾಗಿ ಹೋಗೋಣ. ಓಕೆ ಎಸ್ ಗಾಯ್ಸ್, ಒಂದು ಸಲ ನೋಡ್ಕೊಂಬಿಟ್ರೆ ಸಾಕು. ಓ, ಅಲ್ಲೊಂದು ಮರ ಇದೆ, ಈ ಕಡೆ ಒಂದು ಮರ ಇದೆ. ಇವಾಗ ಹಿಂಗೆ ಹೋಗೋದು, ನಿಧಾನಕ್ಕೆ ಹೋಗಬೇಕು ಗೈಸ್. ಹೆಂಗೆ ಹೋದರೂ ನಿಧಾನಕ್ಕೆ ಹೋಗಬೇಕು. ಎಸ್. ಅಯ್ಯೋ, ಸತ್ತೇ ಹೋಗ್ಬಿಟ್ಟೆ. ಶೆಟ್. ಓಕೆ, ಈ ಸಲ ಪಕ್ಕ ಹೋಗೋಣ. ಈ ಸಲ ಗೊತ್ತಾಯಿತು ಅಲ್ವಾ. ಓಕೆ ಬನ್ನಿ ಓಡಬೇಕು. ಓಕೆ, ಇವಾಗ ಈ ಸೈಡ್ ಹೋಗ್ಬೇಕಾಗಲ್ಲ, ಈ ಸೈಡು ಒಂದು ಮರ ಇದೆ. ಓ ಗೈಸ್, 2 ಒಟ್ಟಿಗೆ ಹೊಡೆದ್ಬಿಟ್ರು ನನಗೆ. ಖತಮ್. ಓಕೆ, ಈ ಸಲ ಕರೆಕ್ಟಾಗಿ ಹೋಗಬೇಕು. ಯಾವ ಥರ ಅಂದರೆ ನಾನೊಂದು ಐಡಿಯಾ ಹುಡುಕಿದ್ದೀನಿ, ಆ ಥರ ಹೋಗೋಣ ಬನ್ನಿ. ಏನಿಲ್ಲ ಗೈಸ್, ಈ ಥರ ಹೋಗ್ತೀವಾ. ಓಕೆ, ಈ ಥರ ಹೋಗ್ಬಿಟ್ಟು ಹಿಂದೆ ಬರೋದು. ಆವಾಗ ಆ ಮರ ಬಿದೋಗ್ಬಿಡುತ್ತೆ. ಸೊ ನಾವು ಈ ಕಡೆಯಿಂದ ಹೋಗ್ಬೋದು. ಸೊ ನಾನು ಫೈನಲಿ 5 ಲೆವೆಲ್ನ ಕಂಪ್ಲೀಟ್ ಮಾಡಿದೆ. ಎಸ್, ಇದ್ಯಾವ ಥರ. ಓಕೆ, ಓ ಗೈಸ್, ಮೇಲ್ಗಡೆಯಿಂದ ಮರ ಬರುತ್ತೆ. ಈ ಸೈಡು ಬಂತು ಗುರು. ಓಕೆ, ಕೇರ್ಫುಲ್ಲಾಗಿ ಹೋಗ್ಬೇಕು ಈ ಸಲ. ಓಕೆ ಹೋಗು. ಈ ಸೈಡ್ ಹೋಗ್ಬಿಟ್ಟು ಔಸ್ಕೊಬಿಟ್ರೆ ಬೆಟರ್ ಅಲ್ವಾ. ಈ ಸೈಡ್ ಹೋಗ್ಬಿಟ್ಟು ಔಸ್ಕೊಂಬಿಟ್ರೆ ಬೆಟರ್ ಅಂತ ನನಗನ್ನಿಸ್ತು. ನೀವು ಹೆಂಗೆ ಬೇಕಾದ್ರೂ ಆಡ್ಬೋದು ಗೈಸ್, ಅದು ನಿಮ್ಮ ಇಷ್ಟ. ಓಕೆನಾ, ಇವಾಗ ಹಿಂಗೆ ಹೋದೆ. ಓ, ಇಷ್ಟೇನಾ 5 ಲೆವೆಲ್ಲು? ಆರಾಮ್ಸೆ ಆಡ್ಬೋದು ಗೈಸ್ 5 ಲೆವೆಲ್. ನನ್ನ ಪ್ರಕಾರ 6th ಲೆವೆಲ್ಲು ಟಫ್ ಇರ್ಬೋದು. ಓ, ಅದೇ ಥರ ಮೇಲ್ಗಡೆಯಿಂದ ಟ್ರೀ ಬರುತ್ತೆ. ಓಕೆ, ಮೆಟ್ಲ ಮೇಲೆಲ್ಲ ಟ್ರೀ ಬರುತ್ತೆ. ಇದು ಸೇಮ್ ಗನ್ ಶೂಟ್ ಬರುತ್ತೆ ಇವಾಗ ಈ ಟ್ರೀಯಿಂದ. ಓಕೆ, ಹುಷಾರಾಗಿ ಹೋಗಬೇಕು ಗಾಯ್ಸ್. ನೀವು ಏನಂದರೆ ನಿಮ್ಮ ಪೇಷನ್ಸ್ ಇಂಪಾರ್ಟೆಂಟ್ ಈ ಗೇಮಲ್ಲಿ. ಓಕೆನಾ, ನೀವೆಷ್ಟು ಕಾಮಾಗಿ ಆಡ್ತಿರೋ ಅಷ್ಟೇ ನಿಮ್ಮ ರೀಚ್ ಮಾಡ್ತೀರಾ. ಓಕೆನಾ, ಸೊ ಇದು ಟ್ರೀ ಬೀಳುತ್ತೆ ಅನಿಸುತ್ತೆ. ಓ, ಬಿತ್ತು. ಓಕೆ, ನೆಕ್ಸ್ಟ್ ಇವಾಗ ಹೋಗೋಣ ಬನ್ನಿ, ಆರಾಮ್ಸೆ ಆ ಕಡೆ ಹೋಗ್ಬೋದು. ಗೈಸ್, ಎಲ್ಲೆಲ್ಲಿಂದ ಹೊಡಿತಾರೆ ಗುರು ಇವರು. ಕರೆಕ್ಟು, ಈ ಸಲ ನಂಗೆ ಗೊತ್ತಾಯಿತು. ಬನ್ನಿ ಈ ಸಲ ನಾನು ಕರೆಕ್ಟಾಗಿ ಹೋಗೋಣ. ಓಕೆನಾ, ಬರುತ್ತೆ ಈ ಥರ ಟ್ರೀ. ಅದನ್ನು ನಾವು ಸ್ಟಾಪ್ ಮಾಡಿಬಿಟ್ಟು ಅದನ್ನೇ ತಳ್ಕೊಂಡು ಹೋಗೋಣ ಬನ್ನಿ. ಎಸ್, ಐ ಆಮ್ ಎ ಸ್ಟ್ರಾಂಗ್ ಗರ್ಲ್. ಓಕೆ ಗೈಸ್, ಗನ್ ಶೂಟ್ ಮುಗೀತು. ಸೊ ಇಲ್ಲಿರೋದು ಇವಾಗ. ಓಕೆ, ಹೋಗು. ಎಸ್, ಬಿತ್ತು. ಓಕೆ, ನೀನು ಈ ಸೈಡು ಬೀಳುತ್ತೆ. ಓ ಗಾಡ್, 2 ಕಡೆನೂ ಬೀಳುತ್ತೆ ಗೈಸ್ ಮರ. ಓಕೆ, ಇಲ್ಲೊಂದು ಗನ್ ಶೂಟ್ ಮುಗೀತು. ಎಸ್, ಇವಾಗ ನಾವೇನು ಮಾಡೋಣ ಅಂದರೆ ಅದೇ ಗನ್ ಶೂಟ್ ಹತ್ರ ಹೋಗ್ಬಿಟ್ಟು ಮತ್ತೆ ಫೈರ್ ಮಾಡಿಸ್ಬಿಟ್ಟು ಈ ಕಡೆ ಬಂದುಬಿಟ್ಟು ಮತ್ತೆ ಆ ಕಡೆಯಿಂದ ಓಡೋಗ್ಬಿಡ್ಬೋದು. ಹೆಂಗೆ ನನ್ನ ಐಡಿಯಾ ಒಳ್ಳೇದಲ್ವಾ. ಎಸ್ ಗೈಸ್, ಹೊಡಿಲಿಲ್ಲ. ಓಕೆ, ಮತ್ತೆ ಬಂದು ಮರ ಹೊಡಿತು. ಆದರೂ ಏನೂ ಪ್ರಾಬ್ಲಮ್ ಇಲ್ಲ ಗೈಸ್. 7 ಲೆವೆಲ್ಗೆ ನಾವು ರೀಚ್ ಆದ್ವಿ. ಎಸ್, ಇವಾಗ ಇಲ್ಲೆಲ್ಲಿ ಹೆಂಗಿಂದ ಹೋಗಬೇಕು ಅಂತ ನಂಗೆ ಗೊತ್ತಿಲ್ಲ. ಇಲ್ಲೇನೇನೋ ಆರೋ ಮಾರ್ಕ್ ಎಲ್ಲ ಹಾಕಿದ್ದಾರೆ. ಸೊ ಅಲ್ಲಿದೆ. ಓಕೆನಾ, ಅದು 8 ಲೆವೆಲ್ಲು. ಓ ಗಾಯ್ಸ್, ಸತ್ತೇ ಹೋದೆ. ಶ್ಯಾಟ್. ನನಗೆ ಅನ್ಸಿದ ಪ್ರಕಾರ ಈ ಆರೋ ಮಾರ್ಕ್ ನೋಡ್ಕೊಂಡು ಹೋದ್ರೇ ಬೆಟರ್ ಅಂತ ನಂಗೆ ಅನಿಸುತ್ತೆ. ಯಾಕಂದರೆ ಅದೇ ಅಲ್ವಾ ನಮಗೆ ದಾರಿ ತೋರಿಸ್ತಾ ಇರೋದು. ಸೊ ಹಂಗೆ ಹೋಗ್ಬಿಡೋಣ ಬನ್ನಿ. ಓಕೆ, ಇವಾಗ ಈ ಸ್ಟ್ರೈಟಾಗಿ ಹೋಗ್ಬೇಕು. ಗಾಯ್ಸ್, ನೋಡಿದ್ರೆ ಎಂಥ ಖತರ್ನಾಕ್ ಗೇಮ್ ಇರ್ಬೋದು ಇದು. ಪಟ್ಟನಂಗೆ ಹೋದ ತಕ್ಷಣವೇ ಮರ ಬೀಳಿಸ್ತಿದ್ದಾರೆ. ಸೊ ಕೇರ್ಫುಲ್. ಓಕೆ, ಮರ ಬಿತ್ತು. ಓಡು. ಟ್ರೀ ಬಿದ್ದ ತಕ್ಷಣ ನಾವು ಓಡೋಗ್ಬಿಡ್ಬೇಕು ಗಾಯ್ಸ್. ಓಕೆ, ಇಲ್ಲೇನೇನು ಇಲ್ಲ. ಇದು ವಾಚ್ ಔಟ್ ಅಂತೆ. ಓಕೆ, ಇಲ್ಲೇನಾದ್ರು ಮೇ ಬಿ ಬರ್ಬೋದು. ಸ್ಟ್ರೈಟಾಗಿ ಬರ್ಬೋದು ಅನಿಸುತ್ತೆ ನನ್ನ ಪ್ರಕಾರ ಮರ. ಓಕೆ, ಬಂತು ಸ್ಟ್ರೈಟ್. ಓ ಗೈಸ್, ಎಸ್, ನಾವು ಫೈನಲಿ 8th ಲೆವೆಲ್ಲು ಕಂಪ್ಲೀಟ್ ಮಾಡಿಬಿಟ್ವಿ. ಓಕೆ, ಬನ್ನಿ 9th ಲೆವೆಲ್ಗೆ ಬೇಗ ರೀಚ್ ಮಾಡುವ. ಓ ಗೈಸ್, ಹಿಂದೆನೇ ಬರ್ತಾ ಇದೆ ಗೈಸ್ ಮರ ಅಟ್ಯಾಕ್ ಮಾಡಿಕೊಂಡು. ಸೌಂಡ್ ಕೇಳಿಸ್ತಿದೆಯಾ ನಿಮಗೆ? ಸೌಂಡ್ ಎಫೆಕ್ಟ್ ಎಲ್ಲ ಮಾತ್ರ ಭಾರಿಯಾಗಿದೆ ಅಂತಲೇ ಅಂದ್ಕೊಳ್ಳಿ. ಓಕೆ, ಇದೇನು ಎಲ್ಲೋ ಕರ್ಕೊಂಡು ಹೋಗ್ತಿದ್ದಾರೆ ಮೇ ಬಿ ಮೇಲ್ಗಡೆ. ಓಕೆ, ಜಸ್ಟ್ ಮಿಸ್ಸು, ನಾನು ಸತ್ತೇ ಹೋಗ್ಬಿಡ್ತಿದ್ದೆ ಇವಾಗ. ಓಕೆ ಗಾಯ್ಸ್, ಕೇರ್ಫುಲ್ಲಾಗಿ ಹೋಗಬೇಕು. ನನ್ನ ಪ್ರಕಾರ ಇಲ್ಲಿ ಏನೂ ಇಲ್ಲ ಅನಿಸುತ್ತೆ. ಮರಗಳೇನಾದ್ರು ಬೀಳ್ಬೋದಾ? ಇಷ್ಟು ಖಾಲಿ ಆಗಿದೆ ಅಂದರೆ
ನೋಡಿದ್ರ ನಾನು ಹೇಳ್ದಂಗೆ ಆಯ್ತು. ಗುಡ್ ಬೈ. ಇವಾಗ ಗೊತ್ತಾಯ್ತು ಅಲ್ವಾ ನನಗೆ. ಸೊ ಈ ಸಲ ಕರೆಕ್ಟಾಗಿ ಹೋಗೋಣ ಬನ್ನಿ. ಓಕೆ, ಮರ ನೀನು ನನ್ನಿಂದ ಎಷ್ಟೇ ಬಂದರೂ ನನ್ನ ನೀನು ಸಾಯಿಸೋಕ್ಕಾಗಲ್ಲ. ಓಕೆನಾ? ಓಡು 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 ಓಡು, ಬೇಗ ಓಡು ಬೇಗ ಓಡು, ಬಂದ್ಬಿಡುತ್ತೆ. ಓಕೆ, ಇಲ್ಲಿರೋದು ಇವಾಗ ಬಿತ್ತು. ಓಕೆ ಓಕೆ, ಓಡು 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 ಓಡು, ಬೇಗ 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 ಬೇಗ. ಓ, ಇಲ್ಲಿ ಬರುತ್ತೆ. ಇಲ್ಲಿ ಕೇರ್ಫುಲ್ಲಾಗಿ ಹೋಗಬೇಕು ನಾವು. ಏನು ಗೊತ್ತಾ, ಇಲ್ಲಿ ನಾವು ಕರೆಕ್ಟಾಗಿ ಹೋದರೆ ಗೈಸ್ ಮರಗಳು ಆಟೋಮೆಟಿಕ್ ಬೀಳ್ತಾನೆ ಇದೆ. ನೋಡಿ ಎಷ್ಟು ಮರ ಬಿದ್ದಿದೆ ಹಿಂದೆ. ಆದರೂ ನಾವು 9th ಲೆವೆಲ್ನ ಕಂಪ್ಲೀಟ್ ಮಾಡಿದ್ವಿ. ನಾವು 1 ಲೆವೆಲ್ ಬಾಕಿ ಇದೆ ಗೈಸ್. ಅದಾದಮೇಲೆ ನೋಡೋಣ. 10 ಲೆವೆಲ್ ಇಷ್ಟನ ಇದ್ದಿದ್ದು. ಓಕೆ ಗೈಸ್, ನಾವು ಈ ಪಾರ್ಟ್ 1ಅಲ್ಲಿ 10 ಲೆವೆಲ್ನ ಕಂಪ್ಲೀಟ್ ಮಾಡ್ತೀವಿ. ಇದಾದಮೇಲೆ ಪಾರ್ಟ್ 2ಅಲ್ಲಿ 10ಇಂದ ಇನ್ನು ಎಷ್ಟು ಲೆವೆಲ್ಸ್ ಬರುತ್ತೆ ನೋಡೋಣ. ಅಲ್ಲಿವರೆಗೂ ನೀವು ಕೀಪ್ ವೇಟಿಂಗ್. ಆ್ಯಂಡ್ ನನ್ನ ವೀಡಿಯೋಸ್ ಯಾವ ಥರ ಬರ್ತಿದೆ ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ. ಸೊ ಇದಾಗಿತ್ತು ಇವತ್ತಿನ ವೀಡಿಯೋ. ಸಿ ಯು ಇನ್ ದ ನೆಕ್ಸ್ಟ್ ವೀಡಿಯೋ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಆಮೇಲೆ ನೀವು ನನ್ನ ಮಿಸ್ ಮಾಡ್ಕೋತಾರಿ, ನಾನು ನಮ್ಮನ್ನ ಮಿಸ್ ಮಾಡ್ಕೋತಾ ಇರ್ತೀನಿ. ಬಾಯ್, ಮತ್ತೆ ಸಿಗುವ.